ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. 5ನೇ ತರಗತಿಯ ಇಂದಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಂಡ್ವಿ? ಸ್ವಾತಂತ್ರ್ಯದ ಹಣತೆ. ಅದನ್ನು ಯಾವ ರೀತಿ ಕವಿ ಬರೆದಿದ್ದಾರೆ ಎಂಬುದನ್ನು ನಾವು ತಿಳ್ಕೊಂಡ್ವಿ. ನಮ್ಮ ಹೋರಾಟಗಾರರು ನಮಗೆ ಯಾವ ರೀತಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು, ತಮ್ಮ ಬಲಿದಾನವನ್ನು ಹೇಗೆ ಅದು ಇದು ಅಂಥೇಳಿ ನಾವು ತಿಳ್ಕೊಂಡ್ವಿ. ಇಂದಿನ ತರಗತಿಯಲ್ಲಿ ಪ್ರಾಣಿಗಳ ಸಮಸ್ಯೆಗಳನ್ನು ನಾವು ಇಲ್ಲಿ ಕೂಲಂಕುಷವಾಗಿ ತಿಳಿದುಕೊಳ್ಳಬಹುದು. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪ್ರಾಣಿಗಳಿಗೆ ಯಾವ ರೀತಿ ತೊಂದರೆಗಳನ್ನು ನೀಡುತ್ತಿದ್ದಾನೆ, ಹಾಗೂ ಪ್ರಾಣಿಗಳಿಗೆ ಚೆನ್ನಾಗಿ ಆಹಾರವನ್ನು ಹಾಕುತ್ತಿಲ್ಲ. ನಮ್ಮನ್ನು ಚೆನ್ನಾಗಿ ದುಡಿಸಿಕೊಳ್ಳುತ್ತೀರಿ, ಆದರೆ ನಮಗೆ ಆಹಾರವನ್ನು ಹಾಕುತ್ತಿಲ್ಲ ಅಂಥೇಳಿ ಪ್ರಾಣಿಗಳ ಸಮಸ್ಯೆಯನ್ನು ನಾವು ಇಲ್ಲಿ ನೋಡುತ್ತೇವೆ. ಪಾಠ 3, ನಮ್ಮ ಮಾತು ಕೇಳಿ. ಇದು ಒಂದು ಸಮಿತಿ ರಚನೆ. ಇದನ್ನು ಬರೆದಂತಹ ಕವಿ ಇಲ್ಲ, ಇದು ಸಮಿತಿ ರಚನೆ. ಅಂದರೆ ಒಂದು 7-8 ಜನ ಕುಂತು ಬರೆದಿರುವಂತಹ ಒಂದು ಕಥೆಗೆ ಏನಂತಾರೆ? ಸಮಿತಿ ರಚನೆ. ಒಂದಾನೊಂದು ಕಾಡು, ಅಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು. ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು. ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು. ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿತ್ತು. ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು. ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ಒಂದಾನೊಂದು ಕಾಡಿರ್ತದೆ. ಆ ಕಾಡಿನ ರಾಜ ಯಾರು? ಅಧಿಪತಿ ಆನೆ. ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮವನ್ನು, ಅಂದರೆ ನಿಮ್ದೆಲ್ಲ ಹೆಂಗೆ ನಡೆದದಪ್ಪ ಊಟ ತಿಂಡಿ ಅಂಥೇಳಿ ಕ್ಷೇಮವನ್ನು ವಿಚಾರಿಸ್ತಾ ಇತ್ತು. ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ, ಅಂದರೆ ಈ ಕಾಡಿನಲ್ಲಿರುವ ಪ್ರಾಣಿಗಳಷ್ಟೇ ಅಲ್ಲದೆ ಊರಿನಲ್ಲಿರುವ ಆಕಳು, ನಾಯಿ ಇಂಥವಕ್ಕೆಲ್ಲನೂ ಕೂಡ ಅವನು ಆನೆ ಅಣ್ಣ ಸ್ನೇಹವನ್ನು ಮಾಡ್ತಾಯಿದ್ದನು. ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು, ಅಂದರೆ ಅವನೇನು ಮಾಡ್ತಿದ್ನು? ಸಭೆಯನ್ನು ತೆಗೆದುಕೊಳ್ತಾ ಇದ್ದ. ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು. ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆ. ಆನೆ ಅಣ್ಣ ಚೆನ್ನಾಗಿದ್ದಾನೆ ಅಂಥೇಳಿ ಎಲ್ಲ ಪ್ರಾಣಿಗಳು ಕೂಡ ಹೇಳ್ತಾ ಇದ್ವು. ಹೀಗೆಯೇ ಒಂದು ದಿನ ಸಭೆ ಕರೆದಿತ್ತು. ಎಲ್ಲ ಪ್ರಾಣಿಗಳು ಅಂದು ಮನುಷ್ಯರ ಮೇಲೆ ಬಹಳವಾಗಿ ದೂರು ಹೇಳುತ್ತಿದ್ದವು. ಏನು ದೂರು ಅಂದರೆ ಕಂಪ್ಲೇಂಟ್. ಯಾರ ಮೇಲೆ? ಮನುಷ್ಯರ ಮೇಲೆ. ಯಾರು? ಎಲ್ಲ ಪ್ರಾಣಿಗಳು. ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಚರ್ಚಿಸಿದ್ದವು. ಮನುಷ್ಯನಿಗೆ ತಿಳಿ ಹೇಳಲು ಫಲಕದಲ್ಲಿ ವಿವರ ಬರೆದು ತರಲು ಆನೆಯು ಪ್ರಾಣಿಗಳಿಗೆ ಸೂಚನೆ ನೀಡಿತ್ತು. ಅದರಂತೆ ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು. ಆನೆ ಏನು ಹೇಳ್ತದ? ನಿಮ್ಮ ಸಮಸ್ಯೆಗಳನ್ನು ನೀವು ಒಂದು ಫಲಕದಲ್ಲಿ ಬರೆದು ತನ್ನಿ ಅಂಥೇಳಿ ಹೇಳಿರ್ತದೆ. ಹಾಗೆ ಆ ದಿನದ ಸಭೆಗೆ ಕೂಡ ಸಿದ್ಧವಾಗಿ ಬಂದಿರ್ತಾರೆಲ್ಲರೂ. ನಾಯಕನ ಸೂಚನೆಯಂತೆ ಅವುಗಳು ತಮ್ಮ ಫಲಕಗಳನ್ನು ಹಿಡಿದುಕೊಂಡು ಸಾಲಾಗಿ ನಿಂತಿದ್ದವು. ಆನೆಯು ಅವುಗಳನ್ನು ಒಂದೊಂದಾಗಿ ಓದುತ್ತಾ ಮುನ್ನಡೆಯಿತು. ಆನೆ ಏನು ಮಾಡ್ತದ? ಅವು ಫಲಕಗಳನ್ನು ಹಿಡ್ಕೊಂಡಿರ್ತದೆ. ಆಗ ಆನೆ ಏನು ಮಾಡ್ತದ? ಇದು ಒಂದೊಂದು ಫಲಕಗಳನ್ನು ಓದ್ತಾ ಹೋಗ್ತು. ನೋಡ್ರಿ, ಮೊದಲು ಏನು ಬರೆದಿರ್ತದ? ಎತ್ತು, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ. ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ಎತ್ತೇನು ಹೇಳ್ತದ? ನಮ್ಮನ್ನು ಹೆಚ್ಚಾಗಿ ದುಡಿಸಿಕೊಳ್ತೀರಿ, ಆದರೆ ನಮಗೆ ಕಡಿಮೆ ಆಹಾರ ನೀಡ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ ನಿಮಗೆ? ನಮ್ಮ ಸೇವೆಯನ್ನು ಮರೆಯದಿರಿ ಅಂಥೇಳಿ ಎತ್ತು ಹೇಳ್ತದೆ. ಆಗ ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿಯೋ ಅಂಥೇಳಿ ಕೂಡ ಒಂದು ವಾಕ್ಯವನ್ನು ಹೇಳ್ತದೆ. ಆಮೇಲೆ ಜಿಂಕೆ, ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ, ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ, ಕಾಡು ನಿಮಗೂ ಬೇಕು ನಮಗೂ ಬೇಕು, ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ. ಏನು? ಜಿಂಕೆ ಏನು ಹೇಳ್ತದ? ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ,
ನೀ ನಮಗೂ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ನಾವೆಲ್ಲಿರಬೇಕು, ನಾವೇನು ತಿನ್ನಬೇಕು ಅಂಥೇಳಿ ಜಿಂಕೆ ಪ್ರಶ್ನೆ ಮಾಡ್ತದೆ. ಯಾರಿಗೆ? ಮಾನವರಿಗೆ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ಕಾಡಿದ್ರೆ ತಾನೇ ಮಳೆ ಬೆಳೆ ಎಲ್ಲ. ಹಾಗಾಗಿ ನೀವು ಕಾಡನ್ನು ಉಳಿಸಿರಿ, ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ. ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ತತ್ವವನ್ನು ಪರಿಪಾಲನೆ ಮಾಡಬೇಕು. ಯಾರು? ಮನುಷ್ಯರು. ನೀರು. ಆಮೆ, ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ಆಮೇಲೆ ಹೇಳ್ತದೆ, ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ನೀರು ಬಳಸಬೇಕು. ಆದರೆ ಜನರೆಲ್ಲ ಹಂಗೆ ಮಾಡ್ತಾ ಇಲ್ಲ, ಸುಮ್ಮನೆ ಚೆಲ್ತಾರೆ. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ಈಗ ಕೆರೆ ಬಾವಿಗಳಲ್ಲಿ ನೋಡ್ರಿ ನೀವು, ಅಲ್ಲೇ ಹಿಂಗೇನಾದರೂ ಪ್ಲಾಸ್ಟಿಕ್ ಅದು ಹಾಕೋದು ಈ ಥರ ಮಾಡಿದರೆ ಏನಾಗುತ್ತೆ? ನೀರೆಲ್ಲ ಕಲ್ಮಶವಾಗುತ್ತೆ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ಆದರೆ ನೀರೆಲ್ಲ ಕಲ್ಮಶವಾದ ಮೇಲೆ ಅಲ್ಲಿ ಪ್ರಾಣಿಗಳು ಕೂಡ ಹೇಗೆ ವಾಸ ಮಾಡಬೇಕು ಅಂಥೇಳಿ ಆಮೆ ಕೇಳ್ತು. ನೀರು ನಮ್ಮೆಲ್ಲರ ಜೀವ, ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ ಅಂಥೇಳಿ ಆಮೆ ಹೇಳ್ತು. ನಾವು ಈಗ ಏನೇನು ತಿಳ್ಕೊಂಡ್ವಿ? ಒಂದೊಂದು ಕಾಡಿರ್ತದೆ. ಆ ಕಾಡಿನ ಅಧಿಪತಿ ಯಾರಿರ್ತಾರ? ಆನೆ ಇರ್ತದೆ. ಆನೆ ಒಂದು ಸಭೆಯನ್ನು ಕರೀತದೆ. ಆ ಸಭೆಯಲ್ಲಿ ಎಲ್ಲ ಪ್ರಾಣಿಗಳು, ಕಾಡಿನ ಪ್ರಾಣಿಗಳು ಮತ್ತು ಊರಿನ ಪ್ರಾಣಿಗಳು, ಎಲ್ಲ ಪ್ರಾಣಿಗಳು ಏನಾಗಿರ್ತವೆ ಆ ಸಭೆಯಲ್ಲಿ ಇರ್ತಾವೆ. ಇದ್ದಿದ್ದರಿಂದ ಅವರ ಒಂದು ತೊಂದರೆಗಳನ್ನು ನಿಮ್ಮ ಫಲಕಗಳಲ್ಲಿ ಬರೆದುಕೊಂಡು ಬಾ ಅಂಥೇಳಿ ಕಾಡಿನ ಅಧಿಪತಿ ಆನೆಯು ಹೇಳಿರ್ತದೆ. ಆಗ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಫಲಕಗಳಲ್ಲಿ ಬರೆದು ಸಭೆಗೆ ಹಾಜರಾಗಿರ್ತಾರೆ. ಆಗ ಎತ್ತು ಏನು ಹೇಳಿರ್ತದೆ? ನಮ್ಮನ್ನು ಹೆಚ್ಚು ದುಡಿಸ್ಕೊಳ್ತೀರಿ, ನಮಗೆ ಕಡಿಮೆ ಆಹಾರ ನೀಡ್ತೀರಿ ಅಂಥೇಳಿ ಎತ್ತು ಹೇಳ್ತದೆ. ದಯೆ ಇರಲಿ ಸಕಲ ಪ್ರಾಣಿಗಳಲ್ಲೂ ಅಂಥೇಳಿ ಹೇಳ್ತದೆ. ಆಗ ಜಿಂಕೆ ಏನು ಹೇಳ್ತದ? ಜಿಂಕೆ, ಕಾಡಿನಲ್ಲಿ ನಮ್ಮ ಬದುಕಿನ ಆಧಾರ ತಾಣ ಒಂದು ಕಾಡಾಗಿರ್ತದ. ನೀವೇನು ಮಾಡ್ತೀರಿ? ಅದನ್ನು ನಾಶ ಮಾಡ್ತಾ ಇದ್ದೀರಿ. ನೀವು ಯಾಕೆ ನಾಶ ಮಾಡ್ತೀರಿ? ಕಾಡು ನಮಗೂ ಬೇಕು, ನಿಮಗೂ ಬೇಕು ಅಂಥೇಳಿ ಜಿಂಕೆ ಹೇಳ್ತದೆ. ಆಮೆ ಏನು ಹೇಳ್ತದ? ನೀರು ನೀವು ಕಲುಷಿತಗೊಳಿಸ್ತಾ ಇದ್ದೀರಿ. ನಾವು ಹೇಗೆ ನೀರಿನಲ್ಲಿ ಇರಬೇಕು ಅಂಥೇಳಿ ಆಮೆ ಹೇಳ್ತದೆ. ನೀರು ಅಮೂಲ್ಯವಾದದ್ದು, ಹಾಗಾಗಿ ಹಿತಮಿತವಾಗಿ ಬಳಸಿ ಅಂಥೇಳಿ ಆಮೆ ಹೇಳ್ತದೆ. ಇದು ಇಂದಿನ ತರಗತಿ. ಎಲ್ಲರಿಗೂ ಧನ್ಯವಾದಗಳು.